ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಟೋಯಿಂಗ್ ವಿಚಾರ ಸದ್ದನ್ನು ಮಾಡ್ತಾ ಇದೆ. ವ್ಯಾಪಕ ಜನಾಕ್ರೋಶದ ನಡುವೆ ರದ್ದಾಗಿದ್ದಂತಹ ಈ ಟೋಯಿಂಗ್ ಪದ್ಧತಿ ಮತ್ತೆ ಈಗ ಜಾರಿಗೆ ಬಂದಿದೆ. ಈ ಟೋಯಿಂಗ್ ವಿಚಾರದಲ್ಲಿ ಪೊಲೀಸರ ಅದೊಂದು ಚಿಂತನೆ ಈಗ ವ್ಯಾಪಕ ಆಕ್ರೋಶ ಮತ್ತು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಏನದು ಚಿಂತನೆ, ಯಾಕಾಗಿ ನಡೆಸ್ತಾ ಇದ್ದಾರೆ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಪೊಲೀಸರಿಂದ ಖಾಸಗಿ ಟೋಯಿಂಗ್ ವಾಹನಗಳ ಮೊರೆ. ಗುತ್ತಿಗೆ ಆಧಾರದ ಮೇಲೆ ಟೋಯಿಂಗ್ ವಾಹನ ಖರೀದಿಗೆ ನಿರ್ಧಾರ. ವಾಹನ ಮಾಲೀಕರಿಂದಲೇ ಟೋಯಿಂಗ್ ಚಾರ್ಜ್ ವಸೂಲಿ. ಹಳೆ ಗಂಡನ ಪಾದವೇ ಗತಿ ಅನ್ನೋ ಹಾಗೆ ಬೆಂಗಳೂರು ಪೊಲೀಸರು ಮತ್ತದೇ ಖಾಸಗಿ ಟೋಯಿಂಗ್ ವಾಹನದ ಮೊರೆ ಹೋಗುತ್ತಿದ್ದಾರೆ. ಬೃಹತ್ ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡುವಷ್ಟು ಪೊಲೀಸ್ ಇಲಾಖೆಯ ಬಳಿ ಟೋಯಿಂಗ್ ವಾಹನಗಳು ಇಲ್ಲ. ಎಂಟೈರ್ ಬೆಂಗಳೂರಿಗೆ 3 ರಿಂದ 4 ಟೋಯಿಂಗ್ ವಾಹನಗಳಷ್ಟೇ ಇದೆ. ಗೃಹ ಸಚಿವರು ಬೆಂಗಳೂರಿನಲ್ಲಿ ನೋ ಪಾರ್ಕಿಂಗ್ ಸ್ಥಳಗಳಲ್ಲಿ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸೋದ್ರಿಂದ ಟ್ರಾಫಿಕ್ ಸಮಸ್ಯೆಗಳು ಉಲ್ಬಣಿಸ್ತಾ ಟೋಯಿಂಗ್ ಅನಿವಾರ್ಯವಾಗಿದೆ ಎಂದು ಹೇಳಿದ್ರು. ನಮ್ಮದೇ ಟೋಯಿಂಗ್ ವಾಹನ ಇದ್ದು ಟೋಯಿಂಗ್ ಮಾಡಲು ನಮ್ಮದೇ ಸಿಬ್ಬಂದಿ ಇರ್ತಾರೆ ಅಂತಾನು ಹೇಳಿದ್ದಾರೆ. ಆದರೆ ಅದು ಅಸಾಧ್ಯ ಎನ್ನುವ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಎನ್ನಲಾಗಿದೆ. ಟೋಯಿಂಗ್ ವಾಹನ ಹಾಗೂ ಸಿಬ್ಬಂದಿ ಜೊತೆ ಗಲಾಟೆಯಾಗಿ ಟೋಯಿಂಗ್ ನಿಂತಿತ್ತು. ಅದೇ ಖಾಸಗಿ ಟೋಯಿಂಗ್ ವಾಹನಗಳನ್ನ ಹಾಗೂ ಖಾಸಗಿ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಡಲು ಪೊಲೀಸರು ತೀರ್ಮಾನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಸರ್ಕಾರಿ ಟೋಯಿಂಗ್ ವಾಹನಗಳಿಂದ ವಾಹನಗಳನ್ನ ಟೋಯಿಂಗ್ ಮಾಡಿದ್ರೆ ಟೋಯಿಂಗ್ ಚಾರ್ಜ್ ಇರ್ತಾ ಇರಲಿಲ್ಲ. ಇದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವರು ಸ್ಪಷ್ಟಪಡಿಸಿದ್ರು. ಆದರೆ ಈಗ ಖಾಸಗಿ ಟೋಯಿಂಗ್ ವಾಹನ ಗುತ್ತಿಗೆ ಪಡೆದು ಕಾರ್ಯಾಚರಣೆ ಮಾಡಿದ್ರೆ ಟೋಯಿಂಗ್ ಚಾರ್ಜ್ ಕೂಡ ವಾಹನದ ಮಾಲೀಕರಿಂದ ವಸೂಲಿ ಮಾಡಲು ಯೋಚನೆ ಮಾಡಲಾಗ್ತಾ ಇದೆ ಎಂದು ತಿಳಿದು ಬಂದಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.